ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ 21 ಡೇಸ್ ಚಾಲೆಂಜ್ನ 9th ಡೇ ಇದಾಗಿರುತ್ತೆ. ಮಾರ್ನಿಂಗ್ ನಾನೇನು ವರ್ಕೌಟ್ ಏನು ಮಾಡಿಲ್ಲ, ಡೈರೆಕ್ಟಾಗಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅದಾದ ನಂತರದಲ್ಲಿ ಗ್ರೇಪ್ಸ್ ವಾಟರ್ನ ಕುಡ್ಕೊಂಡು ಮನೆಗೆ ಏನೇನು ಟಿಫನ್ ಬೇಕು ಅದನ್ನೆಲ್ಲ ನಾನು ಮಾಡಿದೆ, ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟೆ. ಇನ್ನೇನಪ್ಪ ಅಂದರೆ ಯಾಕೆ ವರ್ಕೌಟ್ ಮಾಡಿಲ್ಲ, ಯಾಕೆ ಸ್ಕಿಪ್ ಆಗಿದೆ ಅಂದರೆ ನಾನು ಮುಂಚೆ ನಾನು ಭರತನಾಟ್ಯಮ್ನ ಕಲಿತಾ ಇದ್ದೀನಿ. ಒಂದು 20 ಡೇಸ್ ನಾನು ಕ್ಲಾಸ್ಗೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಲ್ಲೂ ಸಹ ನಮಗೆ ಕ್ಲಾಸ್ ಪ್ರಾಕ್ಟೀಸ್ ಮಾಡಿಸೋಕ್ಕಿಂತ ಮುಂಚೆನೇ ನಮಗೊಂದು 10-15 ಮಿನಿಟ್ಸ್ ವರ್ಕೌಟ್ ಎಲ್ಲ ಮಾಡಿಸ್ತಾರೆ. ಅದಕ್ಕೋಸ್ಕರ ನಾನು ಆ ಮಾರ್ನಿಂಗ್ ಸ್ಕಿಪ್ ಮಾಡಿದೆ. ಯಾಕಂದರೆ ಇಲ್ಲಾಂದರೆ ಫುಲ್ ಟಯರ್ಡ್ ಆಗಿಬಿಡ್ತೀನಿ. ಅದಕ್ಕೋಸ್ಕರ ನಾನು ವರ್ಕೌಟ್ ಮಾಡಲಿಲ್ಲ. ನಾನು 7th ಡೇಯಲ್ಲಿ ಮಾಡಿದಾಗ ನಾನೇ ಆರ್ಟಿಕಲ್ ಬಿಟ್ಟಿದ್ದೆ ಅಂತ ಹೇಳಿದೆ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೆ. ನಾನು ಬರೆದೊಂದು ಆರ್ಟಿಕಲ್ ಇದೆ. ಇವತ್ತು ಸಹ ಇನ್ನೊಂದು ಆರ್ಟಿಕಲ್ ನಾನು ಬರೆದಿದ್ದು. ಆ ಆರ್ಟಿಕಲ್ನ ನಾನು ನಿಮ್ಮ ಮುಂದೆ ಓದ್ತೇನೆ. ಸುಮ್ಮನೆ ನಾರ್ಮಲಾಗಿ ವಾಯ್ಸ್ ಓವರ್ ಕೊಡೋದಕ್ಕಿಂತ ಅಂತಂದರೆ ಜೀರಾ ರೈಸ್ ಗೊತ್ತಿರ್ಬೋದು ಯಾವ ರೀತಿ ಮಾಡ್ತಾರೆ ಅಂತಂದು. ಸೊ ನೀವು ಅದನ್ನು ನೋಡ್ಕೋಬೋದು ವೀಡಿಯೋಸ್ನ. ನೀವು ನೋಡ್ಕೊಂಡೆ ನಾನು ಬರೆದಿರೋಂಥ ಆರ್ಟಿಕಲ್ನ ಕೇಳಿ ಅಂತ ಹೇಳ್ತೀನಿ. ಸೊ ನಾನು ಬರೆದಿರೋದು, ಇದಕ್ಕೆ ಟೈಟಲ್ ಏನು ಕೊಟ್ಟಿರೋದಂದರೆ, ಮಠದ ಶ್ರೇಷ್ಠಾಚಾರಗಳನ್ನು ಕಾಪಾಡುವ ಸ್ವಾಮಿಗಳೇ ಕಾಮಿಗಳಾದರೆ ಹೇಗೆ? ಇಂದಿನ ಸಮಾಜದಲ್ಲಿ ಸರ್ಕಾರದ ಪಾತ್ರಗಳು ಎಷ್ಟು ಮುಖ್ಯವೋ ಸಮಾಜದ ಒಳಿತನ್ನು ಬಯಸುವ ಮಠಗಳು ಅಷ್ಟೇ ಮುಖ್ಯವಾಗಬೇಕಾಗುತ್ತದೆ ಎಂದು ಹೇಳ್ಬೋದು. ಮಠಗಳಲ್ಲಿ ಕೇವಲ ಪೂಜೆ ಪ್ರಾರ್ಥನೆ ಅಷ್ಟೇ ಅಲ್ಲದೆ ಬಡ ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸುವುದು ಎಷ್ಟೋ ಮಠಗಳನ್ನು ನಾವು ನೋಡ್ತೇವೆ. ವಸತಿಯ ಜೊತೆಗೆ ಶಿಕ್ಷಣ, ಸಂಸ್ಕಾರ, ಸಂಗೀತ, ಹಲವು ಕಾರ್ಯಚಟುವಟಿಕೆಗಳು ಮಠಗಳಲ್ಲಿ ನಡೆಯುತ್ತವೆ. ಇಂತಹ ಕಾರ್ಯಗಳು ಮಠದಲ್ಲಿ ನಡೆಯುವುದರಿಂದ ಬಡ ಪೋಷಕರು ತಮ್ಮ ಮಕ್ಕಳ ಭವಿಷ್ಯವು ಮಠದಲ್ಲಿ ಉಜ್ವಲವಾಗಲಿ ಎಂಬ ಆಸೆಗಳಿಂದ ಮಠಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸ್ತಾರೆ. ಆದರೆ ಇತ್ತೀಚಿನ ಪ್ರಕರಣಗಳಲ್ಲಿ ನಾವು ನೋಡುವುದಾದರೆ ಎಲ್ಲವನ್ನೂ ತ್ಯಜಿಸಿ ಸ್ವಾಮಿಗಳಾಗುವ ಸ್ವಾಮಿಗಳೇ ಸಮಾಜದ ಹಿಂದೆ ನಡೆಸುವ ಕೃತ್ಯಗಳನ್ನು ಅತಿ ಭಯಾನಕ ರೂಪವಾಗಿರ್ತವೆ. ಕೆಲವು ಪ್ರಕರಣಗಳು ಮಾತ್ರ ಬೆಳಕಿಗೆ ಬಂದಿವೆ, ಆದರೆ ಬೆಳಕಿಗೆ ಬಾರದಿರುವ ಪ್ರಕರಣಗಳು ಅದು ಎಷ್ಟೋ ಕಾಣೆ. ಸುಮಾರು ವರ್ಷಗಳಿಂದಲೂ ಮಠಗಳು, ಮಠದ ಪೀಠಾಧಿಪತಿಗಳು ಮಠವನ್ನು ನಡೆಸಿಕೊಂಡು ಹೋಗುವುದು ನಾವು ನೋಡಬಹುದು. ಆ ಒಂದು ಕಾರಣಕ್ಕಾಗಿ ಸ್ವಾಮಿಗಳು ಮಠಗಳನ್ನು ಮುಂದುವರೆಸಿಕೊಂಡು ಹೋಗುವ ಸಲುವಾಗಿ ಕಾವ್ಯವನ್ನು ತೊಡ್ತಾರೆಯೋ ಏನೋ ಎಂಬುದು ಒಂದು ದೊಡ್ಡ ಸಂಶಯದ ವಿಷಯವಾಗಿದೆ. ಶಿಕ್ಷಣ, ಆರೋಗ್ಯ, ವಸತಿಗಳನ್ನು ಕೊಡಲು ಸರ್ಕಾರಗಳು ಕೆಲಸಗಳನ್ನು ಮಾಡ್ತೇವೆ. ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆಗಳನ್ನು ನಾವು ನೋಡುತ್ತೇವೆ. ಇವುಗಳು ಮಕ್ಕಳ ಭವಿಷ್ಯದ ಕಡೆ ಗಮನ ಹರಿಸುತ್ತವೆ. ಇಷ್ಟೆಲ್ಲ ಸರ್ಕಾರಗಳೇ ಮಾಡುತ್ತಿರುವಾಗ ಇಂದಿಗೂ ಸಮಾಜಕ್ಕೆ ಮಠಗಳು ಅವಶ್ಯಕತೆ ಬೇಕೇ? ಮಠಗಳ ವಾತಾವರಣದಿಂದ ಮಕ್ಕಳ ಭವಿಷ್ಯ ಉಜ್ವಲಿಸುತ್ತದೆ ಎನ್ನುವ ಸಮಾಜ ಮಠದಿಂದ ಹಿಂಸಾಚಾರಕ್ಕೆ, ಲೈಂಗಿಕತೆಗೆ ಒಳಗಾಗಿರುವುದು ಕೈ ಸತ್ಯ ಘಟನೆ ಆಗಿರಬಹುದು ಎಂದು ಹೇಳಲಾಗಿದೆ. ಉದಾಹರಣೆಗೆ ಇತ್ತೀಚೆಗೆ ನಡೆದಂತಹ ಹಲವು ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವುದು ಮಠಕ್ಕೂ ಸಮಾಜಕ್ಕೂ ಒಂದು ದೊಡ್ಡ ಕಳಂಕವಾಗಿ ಬಿಟ್ಟಿದೆ. ಇಂತಹ ದೌರ್ಜನ್ಯಗಳನ್ನು ಎಸಗಿದ ಸ್ವಾಮಿಗಳು ಮಠದ ಮಠಾಧಿಪತಿ ಎನ್ನದೇ ಕಠಿಣ ಶಿಕ್ಷೆಗಳಾಗಬೇಕು. ಆ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೂ ಆರೋಗ್ಯಕ್ಕೂ ಸರ್ಕಾರಗಳು ಸಹಾಯ ಹಸ್ತ ನೀಡಬೇಕಾಗುತ್ತದೆ. ಇದರಿಂದ ಸರ್ಕಾರವು ಸಹ ಪಾಠ ಕಲಿತಂತೆ ಆಗಿರುತ್ತದೆ. ಮುಂದೆ ಈ ರೀತಿಯಾಗಿ ಯಾವುದೇ ಘಟನೆ ನಡೆಯದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಯಾವುದೇ ಜವಾಬ್ದಾರಿಗಳನ್ನು ಮಠಗಳಿಗೆ ನೀಡದೆ ಸರ್ಕಾರಗಳೇ ವಹಿಸುವುದು ಸಮಾಜದ ಒಂದು ದೊಡ್ಡ ನಿಲುವಾಗಿರ್ತದೆ. ಇದನ್ನು ಬರೆದಂಥ ಆ ಸಂದರ್ಭದಲ್ಲಿ ಒಂದು ಕೃತ್ಯ ನಡೆದಿತ್ತು. ಆ ಟೈಮಲ್ಲಿ ಬರೆದಿರುವಂಥ ಈ ಒಂದು ಆರ್ಟಿಕಲ್ ಇದಾಗಿರುತ್ತೆ. ನಾನು ಯಾವುದೋ ಅವರ ಹೆಸರು ಮತ್ತು ಊರು ಸಹ ನಾನು ಈ ಒಂದು ಆರ್ಟಿಕಲ್ ಬರೆದಿದ್ದೆ, ಬಟ್ ಬೇಡ ಅಂತ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟು ನಾನು ಹಂಗೆ ಹೇಳಿರೋವಂಥದ್ದು. ಆಲ್ಮೋಸ್ಟ್ ಗೊತ್ತಿದೆ ರೀಸೆಂಟಾಗಿ ಇಲ್ಲಿ ನಡೆದಿದೆ ಯಾವುದು ಅಂತಂದು. ಸೊ ಇದು ಆಗಿತ್ತು ನನ್ನ ಒಂದು ಸೆಕೆಂಡ್ ಆರ್ಟಿಕಲ್. ನನಗೆ ತುಂಬ ಇಷ್ಟ ಆಗಿರುವಂಥ ಆರ್ಟಿಕಲ್ಸ್ನ ನಾನು ಫಸ್ಟು ಸೆಕೆಂಡಾಗಿ ನಾನು ಓದ್ತಾ ಇರೋದು. ಇಷ್ಟ ಆದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಅದಾದ ನಂತರದಲ್ಲಿ ನಾನು ಮಾರ್ನಿಂಗ್ ಎಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ನಂದೇನಿದೆ ಅದು ನಾನು ಸ್ವಲ್ಪ ಕೆಲವೊಂದು ಎಕ್ಸಾಮ್ಸ್ ಇರೋದ್ರಿಂದ ನಾನು ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಾಯಿದ್ದೆ. ನಾನು ಡೈಲಿ ನ್ಯೂಸ್ ಪೇಪರ್ ಓದೋದು ತುಂಬ ಇಷ್ಟ. ಅದಾದ ನಂತರ ನಮ್ಮ ಮನೆಯವರು ಸಹ ಈವ್ನಿಂಗ್ ಬೇಗ ಬಂದರು. ಅವರು ಸಹ ನನಗೆ ಕ್ಲಾಸ್ ಇತ್ತು ಅಂತ ಹೇಳಿದ್ನಲ್ಲ, ಸೊ ಕ್ಲಾಸ್ ಇತ್ತು ಅಂತ ಅವರು ಸಹ ಕರ್ಕೊಂಡು ಹೋಗಿ ನಾನು ಭರತನಾಟ್ಯಂ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ನಾನು ಮನೆಗೆ ಬಂದೆ. ಅದಕ್ಕೋಸ್ಕರ ಮನೇಲಿ ಬಂದ ತಕ್ಷಣ ಇನ್ನೇನು ನೈಟ್ ಅಂತ ತಕ್ಷಣ ಊಟದ್ದು ಏನು ಅಡುಗೆ ಪ್ರಿಪೇರ್ ಮಾಡಬೇಕನ್ನೋದೊಂದು ಚಿಂತೆ ಇತ್ತು. ಬಟ್ ಪರವಾಗಿನೇ ಪನ್ನೀರ್ ತೊಗೊಬಂದಿದ್ದು, ಅದಕ್ಕೋಸ್ಕರ ಪನ್ನೀರ್ ಗ್ರೇವಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ನನಗೂ ತುಂಬಾ ಇಷ್ಟ ಆಯಿತು. ನನಗೆ ಗೊತ್ತಿರಲ್ಲ ನಾನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೇನೆ ಅಂತಂದು.
ತುಂಬಾ ಖುಷಿ ಆಗ್ತಿತ್ತು ಅಡುಗೆ ಮಾಡುವಾಗ. ಇನ್ನೊಂದೇನಪ್ಪ ಅಂದರೆ ಅಡುಗೆ ಮಾಡುವಾಗ ನಾವು ತುಂಬ ಖುಷಿಯಾಗಿ ನಗ್ನಗ್ತಾ ಮಾಡೋದ್ರಿಂದ ಅಡುಗೆ ಇನ್ನಷ್ಟು ರುಚಿಯಾಗುತ್ತೆ ಅಂತ ಹೇಳ್ತಾರೆ. ಅದು ನಾನು ಫಾಲೋ ಮಾಡ್ತಿರುವಂಥ ಇನ್ನೊಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು. ಮತ್ತು ನನಗೆ ಒಂದು ಪನ್ನೀರಿಗೆ ಏನೇನು ಗ್ರೇವಿ ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ಮಸಾಲೆದು ಫಸ್ಟ್ ನಾನು ಪನ್ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಖಾರ ಪುಡಿ, ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಪನ್ನೀರ್ ಹಾಕ್ಕೊಂಡು ಅದು ಸಹ ಫುಲ್ ಅದಕ್ಕೆಲ್ಲ ಹತ್ಕೋಬೇಕು. ನಾವೇನು ಅದನ್ನು ಖಾರ ಪುಡಿ ಅದೆಲ್ಲ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಹತ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದ್ಬಿಟ್ಟು ಅದೇ ಬಾಳಿಗೆ ನಾವು ಜೀರಿಗೆ ಹಾಕ್ಬಿಟ್ಟು ಮಸಾಲೆ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಅದಾದ ನಂತರ ಅದು ಸ್ವಲ್ಪ ಫ್ರೈ ಆಗೋ ಟೈಮಲ್ಲಿ ನಾವು ಒಂದು ಸ್ವಲ್ಪ ಮಸಾಲೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಬೆಳ್ಳುಳ್ಳಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಎಲ್ಲ ರುಬ್ಕೋಬೇಕು. ಅದಾದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಡ್ರೈ ಆಗಿ ಫುಲ್ಲು ಅದೆಲ್ಲ ಬ್ರೌನ್ ಕಲರ್ ಬರಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಅದಷ್ಟು ಸರಿ ಅನಿಸಲ್ಲ ಈ ಪನ್ನೀರ್ ಮಸಾಲೆ ಗ್ರೇವಿ ಅಲ್ವಾ. ಅದಾದ ನಂತರದಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಾನು ಮುಂಚೆನೇ ಟೊಮೊಟೊ ಎಲ್ಲ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಪೇಸ್ಟ್ ಮಾಡಿದ್ದು ಸಹ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹಸಿ ಸ್ಮೆಲ್ ಹೋದ ನಂತರದಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್, ಕೊಬ್ಬರಿ ಎಲ್ಲ ಹಾಕಿರೋದು ಅದನ್ನು ಸಹ ಹಾಕಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾವು ಇನ್ನೊಂದು ಸ್ವಲ್ಪ ನನಗೆ ಖಾರ ಕಡಿಮೆ ಅನ್ನಿಸ್ತು, ನನಗೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಮತ್ತು ನಾನು ಖಾರ ಪುಡಿ, ಉಪ್ಪು, ಅರಿಶಿನ ಎಲ್ಲ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದೆಲ್ಲ ಫ್ರೈ ಆದಮೇಲೆ ಏನು ನಾವು ರುಬ್ಬಿಟ್ಕೊಂಡಿದ್ವು ಆ ಪೇಸ್ಟ್ ಎಲ್ಲ ಕೊಬ್ಬರಿದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಚೆಂದ ಆದಮೇಲೆ ಅದು ಸ್ಮೆಲ್ಲೆಲ್ಲ ಹೋದ್ಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದಾದ ನಂತರದಲ್ಲಿ ಫೈನಲಾಗಿ ನಾವು ಪನ್ನೀರ್ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸಾದ ನಂತರದಲ್ಲಿ ಅದು ತುಂಬ ಟೇಸ್ಟಿ, ಅದೆಲ್ಲ ಘಮ ಅಂತ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂದ ನಂತರದಲ್ಲಿ ಓಕೆ ಇದು ಫೈನಲಾಗಿ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಆದ ನಂತರದಲ್ಲಿ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ರೆಡಿ ಆಗುತ್ತೆ ಬಿಸಿ ಬಿಸಿಯಾದಂತಹ ಪನ್ನೀರ್ ಗ್ರೇವಿ. ಇದು ಚಪಾತಿ, ರೊಟ್ಟಿ ಮತ್ತು ಪರೋಟಕ್ಕೆಲ್ಲ ತುಂಬ ಟೇಸ್ಟ್ ಕೊಡುವಂಥದ್ದು. ರೈಸ್ಗೆ ಸ್ವಲ್ಪ ಅಷ್ಟಾಗಿಲ್ಲ ಅಂದ್ಕೊತೀನಿ ನಾನು ಮಾಡಿರೋ ಪ್ರಕಾರ. ಚಪಾತಿಗೆ ತುಂಬ ಟೇಸ್ಟ್ ಕೊಟ್ಟಿತ್ತು. ಸೊ ಇದಾಗಿತ್ತು ನನ್ನ 9th ಡೇನ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಇನ್ನೊಂದು ಈ ಆರ್ಟಿಕಲ್ ಬರೆದಿರೋದು ಇಷ್ಟ ಆಯಿತು ಅಂದರೆ, ಈ ವಾಯ್ಸಲ್ಲಿ ಹೇಳಿರೋದು ಇಷ್ಟ ಆದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಬಾಯ್.